ಬಾಗಲಕೋಟೆ ಲೋಕಸಭಾ ಕ್ಷೇತ್ರ PC ಗದ್ದಿಗೌಡರ್ ವರ್ಸಸ್ ಸಂಯುಕ್ತ ಪಾಟೀಲ್. ಕಾಂಗ್ರೆಸ್ಗೆ ಇದ್ದಂಥ ಅತಿ ದೊಡ್ಡ ಹಿನ್ನಡೆ. ಕಾಂಗ್ರೆಸ್ನಲ್ಲಿ ಮುನಿಸು ವೀಣಾ ಕಾಶಪ್ಪನವರು ಈಗ ಕೈ ಜೋಡಿಸಿದ್ದಾರೆ. ಹೀಗಾಗಿ ನಾರಿ ಶಕ್ತಿ ವರ್ಸಸ್ PC ಗದ್ದಿಗೌಡರು. PC ಗದ್ದಿಗೌಡ್ರೇನು ಶಕ್ತಿ ಅಲ್ಲ, ಸುಮ್ಮನೆ ಅದು ಕತೆ. BJP ಒಂದು ಸ್ಟ್ರೆಂತು, ಅಲ್ಲಿದ್ದ ಹಿಂದುತ್ವ ಈ ಲೆಕ್ಕ ಜಮಖಂಡಿ ಬಾಗಲಕೋಟೆ ಭಾಗದಾಗೆ ಮತ್ತೆ ಸಮುದಾಯ ಇವೆಲ್ಲವೂ ಇತ್ತು. ವೀಣಾ ಕಾಶಪ್ಪನವರು ಸ್ಟ್ರಾಂಗ್ ಲೀಡರ್ ಇಲ್ಲ ಅಂತೇನಿಲ್ಲ, ಯಾರು ಆಗಲ್ಲ ಅಂದಾಗ ಆಕೆ ಚುನಾವಣೆ ನಿಂತಿದ್ರು. ಕರೆಕ್ಟ್. ಈ ಬಾರಿ ಟಿಕೆಟ್ ಆಗತ್ತೆ ಅಂತ ಓಡಾಡಿದ್ರು. ಬಟ್ ಆರ್ಥಿಕವಾಗಿ ಪ್ರಾಬಲ್ಯ ಸಾಧಿಸಿ ಚುನಾವಣೆ ಮಾಡುವಂತ ಲೆಕ್ಕಾಚಾರ ಬಂದಾಗ ಸಂಯುಕ್ತ ಪಾಟೀಲ್ ಟಿಕೆಟ್ ಆಯಿತು. ಶಿವಾನಂದ ಪಾಟೀಲ್ರ ಮಗಳಿಗೆ. ಮೊದಲು ಬಾಗಲಕೋಟೆ ವಿಜಯಪುರ ಒಂದೇ, ಈಗ ಸಪ್ರೇಟ್ ಆಗಿದೆ. ಅಲ್ಲಿ ಬಸವನ ಬಾಗೇವಾಡಿ MLA ಜೊತೆಗೆ ಸಚಿವರು ಕೂಡ ಹೌದು, ಶಿವಾನಂದ ಪಾಟೀಲ್ ಅವರು, ಸಂಯುಕ್ತ ಪಾಟೀಲ್. ಹೀಗೆ ಕೂಡ ಯೂತ್ ಕಾಂಗ್ರೆಸ್ ಎಲ್ಲ ಓಡಾಡಿದ್ದು. ಬಟ್ ಈಗ ಟಿಕೆಟ್ ಆಗಿದೆ. ಈಗ ಆಕೆ ಗಡ್ಡಿ ಇದ್ದಿದ್ದು ಸಂಯುಕ್ತ ಪಾಟೀಲ್ಗೆ ವೀಣಾ ಕಾಶಪ್ಪನವರು ಭಿನ್ನಮತ. ಫಸ್ಟ್ ವಿಜಯಾನಂದ ಕಾಶಪ್ಪನವರು ಒಂದಾದ್ರು, ಆಮೇಲೆ ಅವ್ರ ಪತ್ನಿ ವೀಣಾ ಕೂಡ ಒಂದಾದ್ರು. ಆದ್ರೆ ಒಂದು ಸ್ಟೇಟಸ್ನ ನೋಡಿದೆ, ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳಲ್ಲ, ಸೋಲನ್ನು ಸಹ ಹೋರಾಡಿಯೇ ಸೋಲ್ತೀನಿ ಅನ್ನೋದೊಂದು ಸ್ಟೇಟಸ್ ಹಾಕೊಂಡಿರಕ್ಕೆ ನಂಬರ್ ಸೇವ್ ಆಗಿದೆ ನಂದು, ಮಾತಾಡ್ತೀವಲ್ಲ. ನೋಡಿದೆ ಅದನ್ನ, ಅದೊಂದು ಬೇಸರ ಇದೆ. ಕಣ್ಣೀರು ಹಾಕಿದ್ದಾರೆ, ಹತ್ತಿದ್ದಾರೆ, ಕರೆದಿದ್ದಾರೆ, ಏನು ಹಿಂಗೆ ಆಗೋಯ್ತಲ್ಲ, ಹಿಂಗೆ ಮಾಡಿದ್ರಲ್ಲ ಅಂತ. ಸಿದ್ದರಾಮಯ್ಯನವ್ರು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ಹಣದ ಪ್ರಾಬಲ್ಯದ ಮುಂದೆ ಇವರ ಹೋರಾಟ ಗೌಣ ಆಯಿತು. ಎಷ್ಟೋ ಜನ ವೀಣಕ್ಕ ಬೇಕು ಅಂತಿದ್ದು ಸತ್ಯನೇ ಇಲ್ಲ ಅಂತೇನಿಲ್ಲ. ವೀಣಾ ಕಾಶಪ್ಪನವ್ರಿಗೆ ಆ ಥರ ಟ್ರೆಂಡ್ ಇತ್ತು. ಬಟ್ ಆದರೆ ನಾವೆಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಲೀಡರ್ಶಿಪ್ ಆಗಿದ್ರು, ನಮ್ಮ ತಾವು ಕಾಸಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವೀಣಾ ಕಾಶಪ್ಪನವರ್. ಕಾಸಿದ್ರೆ ರೆಡಿ ಅಂತ ಹೋಗಿರೋರು. ಬಟ್ ಸಂಯುಕ್ತ ಪಾಟೀಲ್ ಆರ್ಥಿಕವಾಗಿ ಪ್ರಬಲರು, ಸಚಿವರ ಪುತ್ರಿ, ಆಕೆ ಕೂಡ ರಾಜಕೀಯವಾಗಿ ತಿಳುವಳಿಕೆ ಇದೆ, ರಾಜಕೀಯವಾಗಿ ಭಾಗಿಯಾಗಿದ್ದಾರೆ. ಯಂಗ್ಸ್ಟರ್ಸ್ ಲೆಕ್ಕಾಚಾರ ಬೇರೆ ಬೇರೆ ಕಾರಣಕ್ಕೆ ಸಂಯುಕ್ತ ಪಾಟೀಲ್ ಈ ಚುನಾವಣೆ ಗೆಲ್ತಿನ ವಿಶ್ವಾಸದಲ್ಲಿ ಅವರಿದ್ದಾರೆ. ಬಟ್ ಗದ್ದಿಗೌಡರು ನಿರಂತರವಾಗಿ ಗೆಲ್ತಾನೆ ಬರ್ತಾ ಇದ್ದಾರೆ. ಬಟ್ ಗದ್ದಿಗೌಡರ ಕೊಡುಗೆ ಬಾಗಲಕೋಟೆಗೇನು ಇಲ್ಲ. MP 4 ಸರಿ ಗೆದ್ದೇನು ಮಾಡ್ಬೋದಾಗಿತ್ತು, ಅದೇನೋ ಆಗಿದ್ಯಾ? ಇಲ್ಲ. ಸೊ ಹಾಗಾಗಿ ಆ ವಿಷಯ ಬಂದಾಗ ರೇಟಿಂಗ್ ವೈಸ್ ಏನೂ ಇಲ್ಲ. ಬಟ್ ಅಲ್ಲಿ ವೋಟು ನರೇಂದ್ರ ಮೋದಿ, ಜಾತಿ, ಧರ್ಮ, ದೇಶ, ರಾಷ್ಟ್ರ ಇವೆಲ್ಲವೂ ಆಗುತ್ತೆ. ಜಮಖಂಡಿ ಬಾಗಲಕೋಟೆ ಭಾಗದಲ್ಲಿ ಹಿಂದುತ್ವದ ಅಲೆ ಲೆಕ್ಕಾಚಾರಗಳು ಇವೆಲ್ಲವೂ ಕೂಡ ಇದೆ. ಸೊ ಬಾಗಲಕೋಟೆ ಆ ಕಾರಣಕ್ಕೆ BJP ಗೆಲ್ತಿದೆ. ಬಟ್ ಈ ಬಾರಿ ಟಫ್ ಫೈಟ್ ಆಗುತ್ತೆ. ಸಂಯುಕ್ತ ಪಾಟೀಲ್ ಒಂದಂತೂ ಸತ್ಯ, BJPಯ ಕ್ಯಾಂಡಿಡೇಟ್ಗಳು 2014 ಗೆದ್ದಂಗೆ 19 ಗೆದ್ದಷ್ಟು ಸುಲಭ ಅಲ್ಲ ಚುನಾವಣೆ. ಗ್ಯಾರಂಟಿ ಜಾರಿ ಮಾಡವ್ರೆ. ಬಾಗಲಕೋಟೆ ಜಿಲ್ಲೆನಲ್ಲಿ ಮೇಟಿಯವರ ಆದಿಯಾಗಿ ಚಿಮ್ಮನಕಡೆ ಒಂದು ಕುರುಬ ಸಮುದಾಯದ ಒಂದಷ್ಟು ವೋಟ್ ಬ್ಯಾಂಕ್ ಇದೆ ಬಾಗಲಕೋಟೆಯಲ್ಲಿ. ಅದೆಲ್ಲವೂ ಕೂಡ ಮುಸಲ್ಮಾನರು ಕನ್ಸಲ್ಟೇಟ್, ಯಾವಾಗಲೂ ಅವರು BJP ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಬಟ್ ಫೈಟ್ ಇದೆ. ಫೈಟ್ ಇದ್ದರೂ ಸಹ ಗದ್ದಿಗೌಡರು ಅನ್ನೋ ಕಾರಣಕ್ಕಲ್ಲ, BJP ಅನ್ನೋ ಕಾರಣಕ್ಕೆ ಸಿದ್ದು ಸೌದಿಯವರ ಆದಿಯಾಗಿ BJP MLAಗಳು ಏನಿದ್ದಾರೆ ಅವೆಲ್ಲ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಯುಕ್ತ ಪಾಟೀಲ್ ವರ್ಸಸ್ ಗದ್ದಿಗೌಡರ್, BJP ವರ್ಸಸ್ ಕಾಂಗ್ರೆಸ್. ವೀಣಾ ಅವರ ಭಿನ್ನಮತ ಶಮನ, ಸಂಯುಕ್ತ ಒಂದು ರೀತಿ ಶಕ್ತಿ. ಸೊ ಹಾಗಾಗಿ ಸಂಯುಕ್ತ ಈಗ ಜೊತೆ ನಿಂತ್ಕೊಂಡು ವೀಣಾಕ್ಕನ ಜೊತೆ ನಿಂತ್ಕೊಂಡು ಸವಾಲು ಆಗ್ತಾ ಇದ್ದಾರೆ. ಇದು ಬಾಗಲಕೋಟೆ. ಸೊ ಬಾಗಲಕೋಟೆ ಏನೇ ಹೇಳಿದ್ರು ಅದನ್ನ ಹೇಳಿದ್ವಲ್ಲ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ತುಂಬಾ ಇದನ್ನು ಸವಾಲಾಗಿ ಸ್ವೀಕರಿಸಿದ್ದಾರೆ. ಚುನಾವಣೆ ಗೆಲ್ಲೇಬೇಕು ಅಂತ ಹೊರಟಿದ್ದಾರೆ, ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ. ಡಬಲ್ ಡಿಜಿಟ್ ದಾಟಬೇಕು, 18, 20 ಹಿಂಗೆಲ್ಲ ಲೆಕ್ಕಾಚಾರಗಳಿದೆ. ಬಟ್ ಜನ ಇಂಪಾರ್ಟೆಂಟ್. ಇಲ್ಲಿಗೂ ಕೂಡ ಹುಬ್ಳಿ ಧಾರವಾಡದ ನೇಹಾ ಪ್ರಕರಣ ಇಂಪ್ಯಾಕ್ಟ್ ಮಾಡೋದು. ಹಿಂದೂ ಯುವತಿ, ಲಿಂಗಾಯತರ ಯುವತಿಯನ್ನ ಮುಸಲ್ಮಾನ ಯುವಕ ಹತ್ಯೆ ಮಾಡಿದಂಥ ಪ್ರಕರಣ ಏನಿದೆಯಲ್ಲ, ಅದು ಪ್ರೀತಿ, ಪ್ರೇಮ, ಲವ್ ಜಿಯಾದ್ ಏನೇ ಕಾರಣಗಳನ್ನ ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ಬೋದು. ಗೃಹ ಸಚಿವ ಪರಮೇಶ್ವರ್ ಇದು ಪ್ರೀತಿ ಹಿನ್ನೆಲೆ ಅಂತ ಹೇಳ್ಬೋದು, BJP ಇದನ್ನ ಲವ್ ಜಿಯಾದ್ ಅಂತ ಕರೀಬಹುದು. ಏನೇ ಕರೀದರು ಈ ಒಂದು ಪ್ರಕರಣ ಬಾಗಲಕೋಟೆ ಮೇಲೂ 20,000-30,000 ಮತಗಳನ್ನ BJPಗೆ ಪ್ಲಸ್ ಮಾಡೋ ದಿಸೆಯಲ್ಲಿ ಕೆಲಸ ಆಗುತ್ತೆ. ವೀಕ್ಷಕರೇ, ಬಾಗಲಕೋಟೆಯ ಸಂಸದರು ಯಾರಾಗಬೇಕು? ಗದ್ದಿಗೌಡ್ರ ಅಥವಾ ಸಂಯುಕ್ತ ಪಾಟೀಲ? ಯಾರು ಪ್ರಧಾನಿ ಆಗ್ಬೇಕು? ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಕನ್ನಡಿಗರ ಧ್ವನಿ.